ಒಂದು ಮಠ, ಅಲ್ಲಿ ವಿಶೇಷವಾಗಿ ನರಸಿಂಹರೂಪಿಯ ಅಂತ ಭಗವಂತನ ಆರಾಧನೆ ನಡೆಯುತ್ತದೆ. ಅಲ್ಲಿ ವೇದವ್ಯಾಸ ಸಂಪುಟ ಅಂತ ಒಂದು ಸಾಲಗ್ರಾಮ ಇದೆ. ಅದರ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಇವತ್ತಿಗೂ ನಾವು ನೋಡ್ಬೋದು, ಸುಬ್ರಹ್ಮಣ್ಯ ಸ್ವಾಮಿಗಳ ಪೀಠದಲ್ಲಿ ಆ ವೇದವ್ಯಾಸ ಸಂಪುಟ ಇವತ್ತಿಗೂ ಪೂಜೆ ಮಾಡ್ತಾ ಇದ್ದಾರೆ. ಅದರ ಮಹಿಮೆ ಏನೆಂಬುದನ್ನು ವರ್ಣನೆ ಮಾಡ್ತಿದ್ದಾರೆ. ಯತ್ರ ಸಂಪುಟಂ ಅಸ್ಫೋಟಂ ಕೃಷ್ಣಸ್ಯ ಸ್ಫೋರಯತ್ಯಹೋ ಅಗ್ರಾಹ್ಯತ್ವಂ ಅದೃಶ್ಯತ್ವಂ ಕಿಂ ಪುನಸ್ತತ್ರ ಪಂಡಿತಾಃ. ಆ ವೇದವ್ಯಾಸ ಸಂಪುಟ ಅದನ್ನು ಒಡಿಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಅದನ್ನು ಛೇದ ಭೇದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಲ್ಲಿರುವಂಥವನು ಭಗವಂತ ಶ್ರೀಕೃಷ್ಣ. ಕೃಷ್ಣನನ್ನು ಕೂಡ ನಾವು ಅವನನ್ನು ಭೇದಿಸಿ ಅವನ ತತ್ವವನ್ನು ಪೂರ್ತಿ ತಿಳ್ಕೊಳ್ಳಿಕ್ಕೆ ಹೋದರೆ ಸಾಧ್ಯನೇ ಇಲ್ಲ. ಆ ಒಂದು ತತ್ವವನ್ನು ಈ ವೇದವ್ಯಾಸ ಸಂಪುಟ ತೋರಿಸ್ತಾ ಇದೆ. ಅಂತ ವೇದವ್ಯಾಸ ಸಂಪುಟ ಎಂಬುದು ಅಲ್ಲಿ ಪೂಜಿತವಾಗ್ತಾ ಇದೆ. ಅದರ ಮಹಿಮೆ ಏನು ಅಂತ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆ ಮಧ್ವಾಚಾರ್ಯರು ಆ ವೇದವ್ಯಾಸ ಸಂಪುಟವನ್ನು ವಿಷ್ಣು ತೀರ್ಥರಿಗೆ ಅನುಗ್ರಹ ಮಾಡಿದ್ದಾರೆ. ವಿಷ್ಣು ತೀರ್ಥರು ಅದನ್ನು ಪೂಜೆ ಮಾಡ್ತಾ ಇದ್ದರಂತೆ. ವಿಷ್ಣು ತೀರ್ಥರು ಅನಿರುದ್ಧ ತೀರ್ಥರಿಗೆ ದೀಕ್ಷೆ ಕೊಟ್ಟು ತಾವು ಕುಮಾರ ಪರ್ವತದ ಮೇಲೆ ಹೋಗಿ ಸಾಧನೆ ಮಾಡಲಿಕ್ಕೆ ಹೊರಟೋದ್ರು. ಅನಿರುದ್ಧ ತೀರ್ಥರು ಪ್ರಾರ್ಥನೆ ಮಾಡ್ತಾರೆ, ಗುರುಗಳೇ, ನೀವು ಪೂಜೆ ಮಾಡ್ತಿದ್ದಂತಹ ವೇದವ್ಯಾಸ ಸಂಪುಟವನ್ನು ನಮಗೆ ಅನುಗ್ರಹ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ, ಕಾಲ ಬಂದಾಗ ಕೊಡ್ತೀನಿ ಎಂಬುದಾಗಿ ಆದೇಶ ಕೊಟ್ಟು ವಿಷ್ಣು ತೀರ್ಥರು ಕುಮಾರ ಪರ್ವತದ ಮೇಲೆ ಸಾಧನೆಗೋಸ್ಕರ ಹೋಗಿದ್ದಾರೆ. ಹೀಗಿರಬೇಕಾದ್ರೆ ಒಂದು ದಿವಸ ಆ ನದಿಯಲ್ಲಿ, ಪರ್ವತದ ಹರಿದು ಬರುವಂತಹ ನದಿಯಲ್ಲಿ ಆ ಸಂಪುಟ ತೇಲ್ಕೊಂಡು ಬರ್ತಾ ಇದೆ ಅಂತೆ. ಆ ಒಂದು ಸಂಪುಟ ಕುಮಾರಧಾರ ನದಿಯಲ್ಲಿ ತೇಲ್ಕೊಂಡು ಬರ್ತಾ ಇದೆ. ಅದರ ಜೊತೆಗೆ ಒಂದು ಕನ್ನಡಿಯೂ ಕೂಡ ಬರ್ತಾ ಇದೆ ಅಂತೆ. ಕನ್ನಡಿ ಮತ್ತು ಸಂಪುಟ ಅದು ಎರಡು ಆ ನದಿಯಲ್ಲಿ ಸಿಕ್ಕಿದೆ. ಅನಿರುದ್ಧ ತೀರ್ಥರು ಸಂಪುಟವನ್ನು ತಾನಿಟ್ಟುಕೊಂಡು ಆ ಕನ್ನಡಿಯನ್ನು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆಗೋಸ್ಕರ ಕೊಟ್ಟರಂತೆ. ಅದಕ್ಕೆ ಇವತ್ತು ಕೂಡ ದರ್ಪಣ ತೀರ್ಥ ಅಂತ ಹೆಸರು. ದರ್ಪಣ ಸಿಕ್ಕಿದಂತಹ ತೀರ್ಥ ದರ್ಪಣ ತೀರ್ಥ. ಆವಾಗ ಆ ದೇಶದ ರಾಜ, ಅವನಿಗೆ ಇದು ಸರಿ ಕಂಡಿಲ್ಲಂತೆ. ಯಾಕಂತ ಹೇಳಿದ್ರೆ ಅಲ್ಲಿ ಆ ಒಂದು ಪಾಳೆಯಗಾರ, ಆ ಪ್ರದೇಶದ ಒಬ್ಬ ರಾಜ, ಅವನಿಗೆ ಇದು ಸರಿ ಕಂಡಿಲ್ಲ. ಯಾಕಂತ ಹೇಳಿದ್ರೆ ಕನ್ನಡಿ ಅಂತ ಹೇಳಿದ್ರೆ ಅದಕ್ಕೇನು ಬೆಲೆ ಇಲ್ಲ. ಆದರೆ ಆ ಒಂದು ಸಾಲಿಗ್ರಾಮ ಸಂಪುಟಕ್ಕೆ ಬಹಳ ಬೆಲೆ ಬಾಳುವಂಥದ್ದು. ಇವರು ಸ್ವಾಮಿಗಳು ಯಾವುದಕ್ಕೆ ಬೆಲೆನೇ ಇಲ್ಲದಂತಹ ಈ ಒಂದು ಕನ್ನಡಿ ನಮಗೆ ಕೊಟ್ಟಿದ್ದಾರೆ, ದೇವಸ್ಥಾನ ಕೊಟ್ಟಿದ್ದಾರೆ. ಈ ವ್ಯಾಸ ಸಂಪುಟವನ್ನು ತಾನಿಟ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಕೋಪಗೊಂಡು ಅದನ್ನು ಕಿತ್ತುಕೊಂಡು ಅದರ ಒಳಗೆ ಏನಿದೆ ಅಂತ ಅವನಿಗೆ ಕುತೂಹಲ ಅಂತೆ. ಅದಕ್ಕೋಸ್ಕರ ಅದನ್ನು ಒಡಿಬೇಕು ಅಂತ ಪ್ರಯತ್ನ ಪಟ್ಟಂತೆ. ಕೆಳಗೆ ಹಾಕಿ ನೋಡ್ದ, ಒಡೆದಿಲ್ಲ. ದೊಡ್ಡ ಸುತ್ತಿಗೆ ತರಿಸಿ ಓಡಿಸಿದ, ಆವಾಗಲೂ ಒಡೆದಿಲ್ಲ. ಅದರ ಬದಲು ಏನಾಯ್ತು ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಸುತ್ತಿಗೆಯಿಂದ ಹೊಡೆದ್ನೋ ಅವನ ಮೈ ಉರಿ ಬಂದು ಸತ್ತು ಹೋದಂತೆ. ಆನೆ ಕರೆಸಿದ, ಆನೆ ಕಾಲಲ್ಲಿ ತುಳಿಸಿದ, ಆನೆಯು ಮೈಯೂರಿ ಬಂದು ಸತ್ತೋಯಿತು. ಅಷ್ಟೇ ಅಲ್ಲ, ರಾಜನಿಗೂ ಕೂಡ ಮಯೂರಿ ಬರೀಲಿಕ್ಕೆ ಶುರು ಆಯ್ತಂತೆ. ಅವನಿಗೆ ತಪ್ಪಿನ ಅರಿವಾಯಿತು. ಅದರಿಂದ ಅದು ಅಚ್ಛೇದ್ಯವಂತಹ ಸಂಪುಟ. ಅದು ಅವನಿಗೆ ತಪ್ಪಿನ ಅರಿವಾಗಿ ಆ ಬಲ್ಲಾಳರಾಯ ಗುರುಗಳ ಹತ್ರ ಬಂದು ಕ್ಷಮೆ ಕೇಳಿ ಸಂಪುಟವನ್ನು ಗುರುಗಳಿಗೆ ಅರ್ಪಣೆ ಮಾಡಿದ್ದಾನೆ. ವೇದ ಸಂಪುಟವನ್ನು ಗುರುಗಳಿಗೆ ಅರ್ಪಣೆ ಮಾಡಿದ್ದಾನೆ. ಅವನ ಮಯೂರಿ ಪರಿಹಾರಕ್ಕೋಸ್ಕರನೇ ಅವನ ಒಂದು ಪ್ರತಿಮೆಯನ್ನು ಅಲ್ಲೇ ದೇವಸ್ಥಾನ ಪಕ್ಕದಲ್ಲಿ ಪ್ರತಿಷ್ಠೆ ಮಾಡಿ ಅವನ ಆ ಒಂದು ಮಯೂರಿ ಪರಿಹಾರಕ್ಕೋಸ್ಕರ ಹತ್ತಿ ಮತ್ತು ಕುಂಬಳಕಾಯಿ ಅರ್ಪಣೆ ಮಾಡುವಂಥ ಒಂದು ಸಂಪ್ರದಾಯ ಆವತ್ತಿನ ಪ್ರಾರಂಭವ ಆಯ್ತಂತೆ. ಇವತ್ತಿಗೂ ಕೂಡ ನಾವು ನೋಡ್ಬೋದು, ಬಲ್ಲಾಳರಾಯನ ವಿಗ್ರಹದ ಹತ್ರ ಹತ್ತಿ ಕುಂಬಳಕಾಯಿ ಅರ್ಪಣೆ ಮಾಡುವಂತಹ ಸಂಪ್ರದಾಯ ಇದೆ. ಆದ್ರಿಂದಾಗಿ ಅದು ಆ ಸಂಪುಟ ಅಂತ ಹೇಳೋದು ಅದು ಅಭೇದ್ಯವಾದಂತಹ ಸಂಪುಟ. ಅದನ್ನೇ ವಾದರಾಜರು ಹೇಳ್ತಾರೆ, ಅಭೇದ್ಯಂ ಅತಿ ಯತ್ನೇನಾಪಿ ಅಸ್ಕಲತೆ ಕೃಷ್ಣ ವಿಗ್ರಹಂ ತತ್ಪೂಜಾ ಭಾಜನಂ ವಾತಿ ಮಾಧ್ವಂ ಹೃದಿವ ಸಂಪುಟಂ. ಸರ್ವಜ್ಞರಾದಂತಹ ವಾದಿರಾಜರು ಭಗವಂತನನ್ನು ವರ್ಣನೆ ಮಾಡಬೇಕಾದ್ರೆ ಅಥವಾ ಭಗವತ್ ಸನ್ನಿಧಾನವನ್ನು ವರ್ಣನೆ ಮಾಡಬೇಕಾದ್ರೂ ಕೂಡ ಅಲ್ಲೂ ಕೂಡ ಪ್ರಮೇಯಗಳನ್ನು ಸೇರಿಸ್ತಾರೆ. ಇದು ಮಹಾಮಹಿಮರ ಒಂದು ಗುಣ. ಆ ಅಭೇದ್ಯವಂತಹ ಸಂಪುಟ ಅದನ್ನು ಅತಿಯತ್ನೇನ ಬಹಳ ಪ್ರಯತ್ನ ಪಟ್ಟು ಆ ಸುತ್ತಿಗೆಯನ್ನು ಹೊಡಿಸಿ ಆನೆಯನ್ನು ತುಳಿಸಿ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅದನ್ನು ಹೊಡಿಲಿಕ್ಕೆ ಆಗಲಿಲ್ಲ. ಅಂತ ಅಭೇದ್ಯವಂತಹ ಸಂಪುಟ ಅಂತ ಹೇಳೋದು ಅದು ಕೃಷ್ಣ ವಿಗ್ರಹಂ ಮಾಧ್ವಂ ಹೃದಿವಾ.
ಅದನ್ನು ಹೇಳಬೇಕಾದ್ರೆ ಮಧ್ವಾಚಾರ್ಯರ ಹೃದಯದ ಹಾಗೆ ಇದೆ ಆ ವೇದವ್ಯಾಸ ಸಂಪುಟ. ಸಂಪುಟ ಅಂತ ಹೇಳಿದ್ರೆ ನಾವು ಹೇಳ್ತೀವಿ, ಸಂಪುಟ ಅಂತ ಹೇಳಿದ್ರೆ ಅದರ ಒಳಗೆ ಭಗವಂತನ ವಿಗ್ರಹ ಇಟ್ಟು ನಾವು ಮುಚ್ತೀವಿ, ಅದಕ್ಕೆ ಸಂಪುಟ ಅಂತ ಹೇಳೋದು. ಈ ವೇದವ್ಯಾಸ ಸಂಪುಟದಲ್ಲೂ ಕೂಡ ಭಗವಂತನ ವಿಶೇಷ ಸನ್ನಿಧಾನ ಇದೆ. ಆ ಭಗವಂತನ ವಿಶೇಷ ಸನ್ನಿಧಾನ ಇರುವಂತಹ ಸಂಪುಟವನ್ನು ಯಾರಿಗೂ ಹೊಡಿಲಿಕ್ಕೆ ಸಾಧ್ಯವಾಗಿಲ್ಲ. ಮಾಧ್ವಂ ಹೃದಿವ ಅಂತ ಹೇಳಿದ್ರು, ಮಧ್ವಾಚಾರ್ಯರ ಹೃದಯದ ಹಾಗೆ. ಇಲ್ಲಿ ಉಪನಿಷತ್ತಿನ ಪ್ರಮೇಯವನ್ನು ಸೂಚನೆ ಮಾಡ್ತಾ ಇದ್ದಾರೆ. ಮಧ್ವಾಚಾರ್ಯರ ಹೃದಯದಲ್ಲಿ ಸದಾ ದರ್ಶನ ಕೊಡ್ತಿರುವಂತಹ ಭಗವಂತ. ಮಧ್ವಾಚಾರ್ಯರಂತ ಹೇಳಿದ್ರೆ ಪ್ರಾಣದೇವರ ಅವತಾರ. ಮುಖ್ಯ ಪ್ರಾಣ ಸದಾ ಭಗವಂತನನ್ನು ಆರಾಧನೆ ಮಾಡ್ತಿರುವವನು. ಮುಖ್ಯ ಪ್ರಾಣ ದೇವರಲ್ಲಿ ಅಸುರಾವೇಶ ಸ್ವಲ್ಪನೂ ಇಲ್ಲ. ಉಪನಿಷತ್ತು ಹೇಳುತ್ತೆ, ಆ ಒಂದು ಅಸುರರು, ಕಲ್ಯಾದಿ ಅಸುರರು ಎಲ್ಲಾ ದೇವತೆಗಳ ಮೇಲೆಯೂ ಕೂಡ ಆಕ್ರಮಣ ಮಾಡಿದ್ರಂತೆ. ದೇವತೆಗಳು ಭಗವಂತನ ಆರಾಧನೆ ಮಾಡಲಿಕ್ಕೋಸ್ಕರ ಒಂದು ಪ್ರತಿಮೆಯನ್ನು ಸ್ವೀಕಾರ ಮಾಡಿ, ಪ್ರತಿಮೆ ಅಂದ್ರೆ ಇನ್ನೊಂದು ದೇವತೆ, ಚಕ್ಷುರಭಿಮಾನಿ ಅಂತ ಸೂರ್ಯನನ್ನು ಸ್ವೀಕಾರ ಮಾಡಿದ್ರು. ಅಲ್ಲಿ ದೇವರನ್ನು ಆರಾಧನೆ ಮಾಡಲಿಕ್ಕೆ ಹೊರಟ್ರೆ ಆ ಕಣ್ಣಿನಲ್ಲಿ ಅಸುರರು ಪ್ರವೇಶ ಮಾಡಿ ಕಣ್ಣನ್ನು ಮಲಿನ ಮಾಡಿಬಿಟ್ರು. ಪ್ರತಿಮೆಯನ್ನು ನಾಯಿ ಮುಟ್ಟಿದ್ರೆ ಮತ್ತೆ ಅಲ್ಲಿ ಪೂಜನೆ ಮಾಡಲಿಕ್ಕೆ ಆಗುವುದಿಲ್ಲ, ಅದು ಅಪವಿತ್ರವಾಯಿತು. ಅದೇ ತರಹ ಈ ಅಸುರರೆಂಬ ಒಂದು ಅಸುರರು ಆ ಎಲ್ಲಾ ದೇವತೆಗಳಲ್ಲೂ ಪ್ರವೇಶ ಮಾಡಿದ್ರಂತೆ. ಕೊನೆಗಾಗಬೇಕಾದ್ರೆ ಬೇರೆ ಸನ್ನಿಧಾನ ಸಿಗದೆ ದೇವತೆಗಳೆಲ್ಲ ಮುಖ್ಯ ಪ್ರಾಣನ್ನೇ ಪ್ರತಿಮೆಯನ್ನಾಗಿ ಇಟ್ಟುಕೊಂಡು ಅಲ್ಲಿ ಆ ಭಗವಂತ ನಾರಾಯಣನ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಅಲ್ಲಿಗೂ ಕೂಡ ದೈತ್ಯರೆಲ್ಲ ಅಸುರರೆಲ್ಲ ಆಕ್ರಮಣ ಮಾಡಲಿಕ್ಕೆ ಬಂದ್ರು. ಆದರೆ ಏನಾಯ್ತು ಅಂತ ಹೇಳಿದ್ರೆ ಆ ಮುಖ್ಯ ಪ್ರಾಣದೇವರನ್ನು ಆಕ್ರಮಣ ಮಾಡಲಿಕ್ಕೆ ಆಗಲಿಲ್ಲ. ಮುಖ್ಯ ಪ್ರಾಣನ ಸಾಮರ್ಥ್ಯದ ಮುಂದೆ ಇವರೆಲ್ಲ ಪುಡಿ ಪುಡಿ ಹಾಗೆ ನಾಶ ಆಗಿ ಹೋದ್ರಂತೆ. ಮಣ್ಣಿನ ಗೋಡೆಗೆ ಕಲ್ಲಿನಿಂದ ಹೊಡೆದ್ರೆ ಆ ಮಣ್ಣಿನ ಗೋಡೆ ಕೆಳಗೆ ಬೀಳಬಹುದು. ಆದರೆ ಕಲ್ಲಿನ ಬಂಡೆ ದೊಡ್ಡ ಗಟ್ಟಿಯಾದಂತ ಬಂಡೆಗೆ ಮಣ್ಣಿನ ಹೆಂಟೆಯನ್ನು ಬಿಸಾಕಿದ್ರೆ ಯಾವುದು ಪುಡಿ ಆಗೋದು? ಕಲ್ಲಿಗೆ ಏನಾಗುವುದಿಲ್ಲ, ಮಣ್ಣಿನ ಹೆಂಟೆನೇ ಪುಡಿ ಆಗತ್ತೆ. ಹಾಗೆ ಆಯ್ತಂದ ಈ ದೈತ್ಯರ ಅವಸ್ಥೆ. ಪ್ರಾಣದೇವರು ಆಕರ್ಣಾಶ್ವ ಸಮ ಗಟ್ಟಿಯ ಅಂತ ಕಲ್ಲಿನಾಗಿರುವಂತವರು, ಅವರಿಗೆ ಆಕ್ರಮಣಕ್ಕೆ ಹೋದಂತಹ ದೈತ್ಯರೇ ಮಣ್ಣಿನ ಹೆಂಟೆಯಾಗಿ ನಾಶ ಆಗಿ ಹೋದ್ರು ಎಂಬ ಒಂದು ಪ್ರಮೇಯ ಉಪನಿಷತ್ತಲ್ಲಿ ಬರುತ್ತೆ. ಆ ಪ್ರಾಣದೇವರ ಅವತಾರವಂತ ಮಧ್ವಾಚಾರ್ಯರು ಹೇಳಿದಂತಹ ಶಾಸ್ತ್ರ ಅದೇ ನಿಜವಾದ ತತ್ವವಾದ. ಯಾಕಂದ್ರೆ ಅಲ್ಲಿ ಕಲಿಯ ಆವೇಶ ಇಲ್ವೇ ಇಲ್ಲ. ಆದ್ರಿಂದ ಮಾಧ್ವಂ ಹೃದಿವ ಈ ಸಂಪುಟವು ಕೂಡ ಅಭೇದ್ಯ ಅಂತ ಸಂಪುಟದಲ್ಲಿ ಭಗವಂತನ ಸನ್ನಿಧಾನ ಇದೆ. ಅದರ ಒಂದು ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ ಶ್ರೀ ವಾದಿರಾಜರು. ಮುಂದೆ ಈ ರೀತಿಯಾಗಿ ರೂಪ್ಯಪೀಠಂ ಕುಮಾರಾದ್ರಿಹಿ ಈ ರೀತಿಯಾಗಿ ಸಪ್ತ ಕ್ಷೇತ್ರಗಳಲ್ಲಿ ಉಡುಪಿಯನ್ನು ವರ್ಣನೆ ಮಾಡಿದ್ರು. ಸುಬ್ರಹ್ಮಣ್ಯ ಕುಮಾರ ಪರ್ವತನ ವರ್ಣನೆ ಮಾಡಿದ್ರು. ಮುಂದೆ ಕ್ರೋಡ ಕ್ಷೇತ್ರ, ಧ್ವಜೇಶ್ವರ, ಮುಂದೆ ಆ ಎಲ್ಲ ಕ್ಷೇತ್ರ ವರ್ಣನೆ ಮಾಡಬೇಕು. ಅಲ್ಲಿಂದ ಮುಂದೆ ಅವರು ದಕ್ಷಿಣ ದೇಶದಲ್ಲಿರುವಂತಹ ಪಯಸ್ವಿನಿ ನದಿಯನ್ನು ವರ್ಣನೆ ಮಾಡ್ತಿದ್ದಾರೆ ವಾದಿರಾಜ ಶ್ರೀಪಾದರು. ಪಯಸ್ವಿನಿ ನದಿಯ ಉಲ್ಲೇಖ ಮಧ್ವದಲ್ಲೂ ಬರುತ್ತೆ. ಅಲ್ಲಿ ಮಧ್ವಾಚಾರ್ಯರು ಉಡುಪಿಯಿಂದ ದಕ್ಷಿಣ ದೇಶಕ್ಕೆ ಸಂಚಾರ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಪಯಸ್ವಿನಿ ತೀರಕ್ಕೆ ಹೋಗಿದ್ದಾರೆ. ಅಲ್ಲಿ ಪಯಸ್ವಿನಿ ತೀರದಲ್ಲಿ ಮುಂದೆ ಅವತಾರ ಮಾಡಲಿಕ್ಕಿರುವಂತಹ ದುರ್ಗಾದೇವಿನ ನಮಸ್ಕಾರ ಮಾಡಿದ್ರು ಅಂತ ವರ್ಣನೆ ಇದೆ. ಅಂದ್ರೆ ಆಚಾರ್ಯರು ತ್ರಿಕಾಲಜ್ಞಾನಿಗಳು ಎಂಬುದನ್ನು ಅಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ದುಷ್ಟ ಸಂಹಾರಕ್ಕೋಸ್ಕರ ಯಾವ ದುರ್ಗಾದೇವಿ ಆ ಪಯಸ್ವಿನಿ ತೀರದಲ್ಲಿ ಅವತಾರ ಮಾಡಲಿಕ್ಕಿದ್ದಾಳೋ ಅಂತಹ ದುರ್ಗಾದೇವಿಯನ್ನು ಸ್ಮರಿಸಿಕೊಂಡ್ರು ಎಂಬುದಾಗಿ ಉಲ್ಲೇಖ ಬರುತ್ತೆ. ಅಂತಹ ಪಯಸ್ವಿನಿ ತೀರವನ್ನು ವರ್ಣನೆ ಮಾಡ್ತಿದ್ದಾರೆ. ಪಯಸ್ವಿನಿ ನದಿಯನ್ನು ಪಯಸ್ವಿನಿ ಜಗಸ್ವಾಮಿ ತ್ವಯಿ ಸನ್ನಿಹಿತೋ ಧ್ರುವಂ ನಚೇ ತತ್ ಪ್ರೇಯಸಿ ತೀರೆ ಕಥಂತೆ ಅವತರಿಷ್ಯತಿ. ಪಯಸ್ವಿನಿಯೇ ಎಂಬುದು ಭಗವಂತನೇ ಬಹಳ ಪ್ರಿಯವಾದಂತಹ ನದಿ. ಯಾಕೆಂತ ಹೇಳಿದ್ರೆ ದುರ್ಗಾದೇವಿ ಎಲ್ಲಿ ಅವತಾರ ಮಾಡಿದ್ದಾಳೆ? ಪಯಸ್ವಿನಿ ತೀರದಲ್ಲಿ ಅವತಾರ ಮಾಡ್ತಾಳೆ. ಅವತರಿಷ್ಯತಿ, ಮುಂದೆ ಅವತಾರ ಮಾಡ್ತಾಳೆ. ಯಾಕೋಸ್ಕರ ಅಂದರೆ ಪಯಸ್ವಿನಿ ಅಂತ ಹೇಳಿದ್ರೆ ನಾರಾಯಣನಿಗೆ ಅತ್ಯಂತ ಪ್ರಿಯಳಾದವಳು. ಅದನ್ನು ಇಟ್ಕೊಂಡು ವರ್ಣನೆ ಮಾಡ್ತಿದ್ದಾರೆ. ತ್ವಯಿ ಸನ್ನಿಹಿತೋ ಧ್ರುವಂ. ನದಿಗಳು ಅಂತ ಹೇಳಿದ್ರೆ ಯೋಸೋ ದೇವೋ ಏನೋ ಚಿಸ್ವರೂಪಿ ನಿರಂಜನ ಯೋಸೋ ಸರ್ವಗತೋ ದೇವ ಚಿಸ್ವರೂಪಿ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಬೋ ನಾತ್ರ ಸಂಶಯ ಅಂತ ಶಾಸ್ತ್ರ ಹೇಳುತ್ತೆ.
ನದಿ ಹರಿತಾ ಇದೆ ಅಂತ ಹೇಳಿದ್ರೆ ಬರೀ ಜಡವಾಂತ ನದಿ ಅಲ್ಲದು, ಅದು ಸಾಕ್ಷಾತ್ ಭಗವಂತನ ಸನ್ನಿಧಾನ ಇರುವಂತಹ ಒಂದು ವಸ್ತು. ಆದ್ರಿಂದಾಗಿ ಪಯಸ್ವಿನಿ ನದಿ ಅಂತ ಹೇಳೋದು ಭಗವಂತನ ಸನ್ನಿಧಾನವುಳ್ಳಂತಹ ಒಂದು ನದಿ. ಆದ್ರಿಂದಾಗ್ಲೇನೆ ಆ ಮುಂದೆ ದುರ್ಗಾದೇವಿ ಭಗವಂತನ ಪ್ರಿಯಳಾದಂಥ ಲಕ್ಷ್ಮೀದೇವಿ ದುರ್ಗೆಯಾಗಿ ಅಲ್ಲಿ ಅವತಾರ ಮಾಡ್ತಾಳೆ. ಅಲ್ಲಿಂದ ಮುಂದೆ ಹೋಗುವುದಿಲ್ಲ ವಾದಿರಾಜರು. ಮತ್ತೆ ಹಿಂದೆ ಬಂದು ಉಡುಪಿಯಿಂದ ಉತ್ತರ ಉತ್ತರ ದಿಕ್ಕಿಗಿರುವಂತಹ ಕ್ಷೇತ್ರಗಳನ್ನು ವರ್ಣನೆ ಮಾಡ್ತಾರೆ. ಉಡುಪಿಯಿಂದ ಮುಂದೆ ಉತ್ತರಕ್ಕೆ ಹೋಗಬೇಕಾದ ಸಿಗುವಂಥದ್ದೇ ಸುವರ್ಣಾ ನದಿ, ನಮಗೆಲ್ಲ ನೀರು ಕೊಡುವಂತಹ ನದಿ ಸುವರ್ಣಾ ನದಿ. ಆ ಸುವರ್ಣ ನದಿಯನ್ನು ವರ್ಣನೆ ಮಾಡ್ತಾರೆ. ಸುವರ್ಣ ಅದು ಕೂಡ ಕುದುರೆ ಮುಖದಿಂದ ವರಾಹ ಪರ್ವತದಿಂದಲೇ ಹರಿದು ಬರುವಂಥದ್ದು. ಅದನ್ನು ವರ್ಣನೆ ಮಾಡ್ತಾರೆ. ವೇದಾಚರ ಹೃದುದ್ಭೂತಾಂ ಸುವರ್ಣ ಕೋನು ವರ್ಣಯೇತ್ ಅಂಹಸೋ ದಕ್ಯಮಾನಸ್ಯ ಶ್ರಾವಯಂತಿ ಸ್ವನಂ ಜನಾನ್. ಆ ಕುಮಾರ ಪರ್ವತದಿಂದ ಕುದುರೆ ಮುಖ ಪರ್ವತದಿಂದ ವರಾಹ ಪರ್ವತದಿಂದ ಹರಿದು ಬಂದಂತಹ ಸುವರ್ಣ ನದಿಯು ಕೂಡ ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡುತ್ತೆ ಅಂತ ಈ ಒಂದು ಸುವರ್ಣ ನದಿಯನ್ನು ವರ್ಣನೆ ಮಾಡ್ತಾರೆ. ಮುಂದೆ ಕುಂಭಾಸಿ ಕ್ಷೇತ್ರ ಅದರ ಬಗ್ಗೆ ಹೇಳಿ ನನ್ನ ಉಪನ್ಯಾಸ ಮುಗಿಸ್ತೇನೆ. ಕುಂಭಾಸಿ ಕ್ಷೇತ್ರ ಅಂತ ಹೇಳಿದ್ರೆ, ಕುಂಭಾಸಿ ಅಂತ ಹೇಳಿದ ತಕ್ಷಣ ನಮಗೆ ಗಣಪತಿಯ ಸ್ಮರಣೆ ಬರುತ್ತೆ, ಆನೆಗುಂಡೆ ಗಣಪತಿ ಅಂತ. ಆದರೆ ಗಣಪತಿ ಅಂತ ಹೇಳಿದ್ರೆ ಅಲ್ಲಿ ವಿಶೇಷವಾಗಿ ಸನ್ನಿಹಿತನಾದವನು ಗಣಪತಿಯ ಅಂತರ್ಕನಾದಂತಹ ವಿಶ್ವಂಬರನಾದಂತಹ ಭಗವಂತ. ಗಣಪತಿಯೊಳಗೆ ನಾವು ಒಬ್ಬೊಬ್ಬ ದೇವತೆಯೊಳಗೆ ಒಬ್ಬೊಬ್ಬ ರೂಪದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಗಣಪತಿನ ಆರಾಧನೆ ಮಾಡಬೇಕಾದ್ರೆ ಗಣಪತ್ಯಂತರ್ಗತ ಪ್ರಾಣಸ್ಥ ವಿಶ್ವಂಭರಾಯ ನಮಃ ಅಂತ ಹೇಳಬೇಕು. ವಿಶ್ವರೂಪ ಆ ಭಗವಂತನ ಒಂದು ರೂಪ. ನಮ್ಮಲ್ಲಿ 3 ಅವಸ್ಥೆಗಳಿದೆ, ಜಾಗ್ರ ಸ್ವಪ್ನ ಸುಷುಪ್ತಿ. ಕಣ್ಣಲ್ಲಿದ್ದುಕೊಂಡು ಜಾಗೃತ ಅವಸ್ಥೆಯಲ್ಲಿ ನಮಗೆ ಜ್ಞಾನ ಕೊಡುವಂತಹ ರೂಪನೇ ಅದು ವಿಶ್ವರೂಪ. ಅವನೇ ವಿಶ್ವಂಭರ ಅಂತ ವಿಶ್ವಂಭರ ಕ್ಷೇತ್ರವಂತಹ ಕುಂಭಾಸಿ ಕ್ಷೇತ್ರವನ್ನು ವರ್ಣನೆ ಮಾಡ್ತಿದ್ದಾರೆ. ಒಬ್ಬ ಕುಂಭಾಸುರ ಅಂತ ಇದ್ದಂತೆ, ಅವನು ಮಹಾ ದೈತ್ಯನಾಗಿದ್ದ, ಋಷಿಗಳಿಗೆಲ್ಲ ಬಹಳ ತೊಂದರೆ ಕೊಡ್ತಾ ಇದ್ದ. ಆವಾಗ ಋಷಿಗಳೆಲ್ಲ ಆ ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಆವಾಗ ರುದ್ರದೇವರು ಅನುಗ್ರಹ ಮಾಡಿ ಈ ಕ್ಷೇತ್ರದಲ್ಲಿ ಹರಿಹರ ಅವರಿಬ್ಬರೂ ಕೂಡ ಇಲ್ಲಿ ಪ್ರಾದುರ್ಭಾವ ಆಗ್ತಾರೆ, ಅಲ್ಲಿ ಅವತಾರ ಮಾಡ್ತಾರೆ. ಅಲ್ಲಿ ತನಕ ಕಾಯಿರಿ ಅಂತ ಋಷಿಗಳಿಗೆ ಆದೇಶ ಕೊಟ್ಟರಂತೆ. 2 ಪಾತ್ರೆಯನ್ನು ಮುಚ್ಚಿಟ್ರಂತೆ ರುದ್ರದೇವರು, ಇಲ್ಲಿ ಮುಂದೆ ಅವತಾರ ಮಾಡ್ತಾರೆ ಅಂತ. ಇವತ್ತಿಗೂಡಲ್ಲಿ ನಾವು ನೋಡ್ಬೋದು 2 ಕುಂಡ, ನೀರಿನ ಕುಂಡ ಇದೆ ಕುಂಭಾಸಿ ಕ್ಷೇತ್ರದಲ್ಲಿ. ಅಲ್ಲಿ ಆದ್ರೆ ಋಷಿಗಳಿಗೆ ಅವಸರ, ಒಳಗೆ ಏನಿದೆ ಅಂತ ಕುತೂಹಲದಿಂದ ಪಾತ್ರೆ ತೆಗೆದು ನೋಡ್ತಾರಂತೆ, ಅಲ್ಲಿ ಏನಿರುವುದಿಲ್ಲ. ಬಹಳ ಬೇಸರವಾಗುತ್ತಂತೆ. ಆವಾಗ ಮತ್ತೆ ಅಶರೀರವಾಣಿಯಾಗುತ್ತಂತೆ. ಕುಂಭಾಸುರನ ತೊಂದರೆಯನ್ನು ಪರಿಹಾರ ಮಾಡಲಿಕ್ಕೆ ಮುಂದೆ ಇದೇ ಕ್ಷೇತ್ರಕ್ಕೆ ದ್ರೌಪದಿಪತಿಯ ಅಂತ ಭೀಮಸೇನ ದೇವರು ಬರ್ತಾರೆ. ಅವರು ಸಂಹಾರ ಮಾಡ್ತಾರೆ. ಆದ್ರಿಂದ ಕುಂಭಾಸುರನ ಸಂಹಾರ ಮಾಡಿದವರು ಭೀಮಸೇನ ದೇವರು. ಅದನ್ನು ಇಟ್ಟುಕೊಂಡು ವರ್ಣನೆ ಮಾಡ್ತಾರೆ. ಕುಂಭ ಅಸಿ ಅಂದ್ರೆ ಕತ್ತಿ ಎಂದರ್ಥ. ಕುಂಭಾಸುರನ ಸಂಹಾರ ಮಾಡಂತ ಕತ್ತಿ ಯಾವುದು ಅಂತ ಹೇಳಿದ್ರೆ ನಮ್ಮ ಭೀಮಸೇನ ದೇವರು. ಅದನ್ನ ಇಟ್ಕೊಂಡು ವರ್ಣನೆ ಮಾಡ್ತಾರೆ. ಭಾಸಿ ಕುಂಭಾಸಿ ಸಂಜ್ಞತ್ವಂ ಕ್ಷೇತ್ರ ಶ್ರೀಶಗಿರೀಶಯೋಹೋ. ರುದ್ರದೇವರು ಮತ್ತು ಆ ಶ್ರೀಶನಿಗೆ ಅವರ ಸನ್ನಿಧಾನವುಳ್ಳಂತಹ ಕ್ಷೇತ್ರ ಇದು. ಯತ್ರ ಕುಂಭಾಸುರಸ್ಯ ಅಸಿಹಿ ಆಭಾಸೀತ್ ದ್ರೌಪದೀಪತಿ. ಕುಂಭಾಸುರನಿಗೆ ಕತ್ತಿಯಾಗಿ ಅವನ ಸಂಹಾರ ಕಾರಣನಂತಹ ದ್ರೌಪದಿಪತಿ ಅಂತಹ ಆ ಭೀಮಸೇನ ದೇವರು ಎಲ್ಲಿದ್ದರೋ ಅಂತ ಕುಂಭಾಸಿ ಕ್ಷೇತ್ರ. ಭೀಮಸೇನ ದೇವರು ಆ ಕ್ಷೇತ್ರದಲ್ಲಿ